ನಮ್ಮ ಶ್ರೀಲಕ್ಷ್ಮಿ ಅವರು ಬಹಳ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಲೆಟರ್ ಕೂಡ ಹಾಕ್ಸಿದ್ದಾರೆ. ಚಿಕ್ಕಪೈನ ಕೆರೆಗೆ ಇಡೀ ಎಂಟೈರ್ ಸೀವೇಜ್ ವಾಟರ್ ಅಲ್ಲಿ ಹೋಗ್ತಾ ಇದೆ ಸರ್. ಅದನ್ನ ಅಟ್ಲೀಸ್ಟ್ ಒಂದು ಸೀವೇಜ್ ಎಸ್ಟಿಪಿನ ನೀವು ನಿರ್ಮಾಣ ಮಾಡಿ ಟ್ರೀಟ್ ಮಾಡಿ ಚಿಕ್ಕಪೈನ ಕೆರೆಗೆ ಕಳಿಸುವಂತ ಕೆಲಸ ಮಾಡಬೇಕು. ಚಿಕ್ಕಪೈನ ಕೆರೆಗೆ 7 ಏರಿಯಾ ವಾಟರ್ ಮಾತ್ರ ಹೋಗ್ತಾ ಇಲ್ಲ, ಸುತ್ತ ಒಂದು 15 ಹಳ್ಳಿಗಳು ಮತ್ತೆ ಲೇಔಟ್ಗಳು ನೀರೆಲ್ಲ ತಗೊಂಡೋಗಿ ಡೈರೆಕ್ಟ್ ಡಂಪ್ ಮಾಡುವಂತ ಕೆಲಸವನ್ನು ಮಾಡಿ ಇಡೀ ಎಂಟೈರ್ ಚಿಕ್ಕಪೈನ ಕೆರೆ ಬಹಳ ವರ್ಸ್ಟ್ ಪೊಸಿಷನ್ ವಾಸನೆ ಹೊಡ್ಕೊಂಡು ಕೂತಿದೆ ಸರ್. ಇದು ಕೂಡ ಹಾಕ್ಸಿದ್ದಾರೆ. ಚಿಕ್ಕಪೈನ ಕೆರೆಗೆ ಇಡೀ ಎಂಟೈರ್ ಸೀವೇಜ್ ವಾಟರ್ ಅಲ್ಲಿ ಹೋಗ್ತಾ ಇದೆ ಸರ್. ಅದನ್ನ ಅಟ್ಲೀಸ್ಟ್ ಒಂದು ಸೀವೇಜ್ ಎಸ್ಟಿಪಿನ ನೀವು ನಿರ್ಮಾಣ ಮಾಡಿ ಟ್ರೀಟ್ ಮಾಡಿ ಚಿಕ್ಕಪೈನ ಕೆರೆಗೆ ಕಳಿಸುವಂತ ಕೆಲಸ ಮಾಡಬೇಕು. ಚಿಕ್ಕಪೈನ ಕೆರೆಗೆ 7 ಏರಿಯಾ ವಾಟರ್ ಮಾತ್ರ ಹೋಗ್ತಾ ಇಲ್ಲ, ಸುತ್ತ ಒಂದು 15 ಹಳ್ಳಿಗಳು ಮತ್ತೆ ಲೇಔಟ್ಗಳು ನೀರೆಲ್ಲ ತಗೊಂಡೋಗಿ ಡೈರೆಕ್ಟ್ ಡಂಪ್ ಮಾಡುವಂತ ಕೆಲಸವನ್ನು ಮಾಡಿ ಇಡೀ ಎಂಟೈರ್ ಚಿಕ್ಕಪೈನ ಕೆರೆ ಬಹಳ ವರ್ಸ್ಟ್ ಪೊಸಿಷನ್ ವಾಸನೆ ಹೊಡ್ಕೊಂಡು ಕೂತಿದೆ ಸರ್. ಅದು ಒಂದು ರೆಡಿ ಆಗಬೇಕು.